ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಈ ವ್ಲಾಗಲ್ಲಿ ನಾನು ನಿಮಗೆ ಏನಪ್ಪ ತೋರಿಸ್ತಿದ್ದೀನಿ ಅಂತಂದರೆ ಫಟಾಫಟ್ ಅಂತ ಕೇವಲ 5 ನಿಮಿಷದಲ್ಲಿ ಮಾಡ್ಕೊಳ್ಳೋಂತಹ ಮಜ್ಜಿಗೆ ಸಾಂಬಾರನ್ನ ತೋರಿಸ್ತಾ ಇದ್ದೀನಿ. ಸಖತ್ ಟೇಸ್ಟಿಯಾಗಿರುತ್ತೆ, ಹಾಗೆಯೇ ಸಿಕ್ಕಾಪಟ್ಟೆ ಈಸಿಯಾಗಿ ಆಗೋಗುತ್ತೆ. ಇದಕ್ಕೆ ಏನೇನಪ್ಪ ಬೇಕು ಅಂತಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೆಯೇ ಒಣಮೆಣಸಿನಕಾಯಿ. ಇದಕ್ಕೆ ಹಸಿ ಮೆಣಸಿನಕಾಯಿನ ಯೂಸ್ ಮಾಡಬೇಡಿ, ಒಣಮೆಣಸಿನಕಾಯಿನೇ ಯೂಸ್ ಮಾಡಿ, ತುಂಬ ಟೇಸ್ಟಿಯಾಗುತ್ತೆ. ಒಣಮೆಣಸಿನಕಾಯಿನೇ ಯೂಸ್ ಮಾಡಿ. ಇದು ಮಜ್ಜಿಗೆ. ನಾನು ಪ್ಯಾಕೆಟ್ ಮೊಸರನ್ನ ತರಿಸ್ಬಿಟ್ಟು ಅದನ್ನು ನೀರೊಳಗಡೆ ಹಾಕ್ಬಿಟ್ಟು ಲೋಟದಲ್ಲಿ ಮೇಲಿಂದ ಕೆಳಗಡೆ ಆಡಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಮಜ್ಜಿಗೆ ಸ್ವಲ್ಪ ಸಿಹಿಯಾಗಿದ್ರೇ ಚೆನ್ನಾಗಿರುತ್ತೆ. ಹುಳಿ ಮಜ್ಜಿಗೆ ಆದರೆ ಸಾಂಬಾರು ಅಷ್ಟೊಂದು ಟೇಸ್ಟಿಯಾಗಿ ಬರೋದಿಲ್ಲ. ಮಜ್ಜಿಗೆ ಮಾಡೋದು ವಿಡಿಯೋ ಮಧ್ಯದಲ್ಲಿ ಮಿಸ್ ಆಗಿ ಹೋಗಿದೆ, ಹಾಗಾಗಿ ನಾನು ಡೈರೆಕ್ಟಾಗಿ ಮಜ್ಜಿಗೆನ ತೋರಿಸ್ತಾ ಇದ್ದೀನಿ. ಇದಾದಮೇಲೆ ಒಂದು ಬಾಣಲೆನ ತಗೊಂಡು ಗ್ಯಾಸ್ ಆನ್ ಮಾಡಿ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಇವಾಗ ಅದು ಸ್ವಲ್ಪ ಕಾಯಲಿ. ಬಾಣಲಿ ಕಾದಿದೆಯಾ ಅಂತ ಅಂದ್ಬಿಟ್ಟು ಚೆಕ್ ಮಾಡ್ಕೊಳ್ಳೋಣ. ಫಸ್ಟು ಚೆಕ್ ಮಾಡ್ಕೊಂಡು ಆದಮೇಲೆ ಬಾಣಲಿ ಕಾದಿದ್ರೆ ಅದಕ್ಕೆ ಇವಾಗ ಎಣ್ಣೆ ಹಾಕ್ಕೊಳ್ಳೋಣ. ಒಗ್ಗರಣೆ ಬೇಯಿಸೋಕ್ಕೋಸ್ಕರ ನಾನು ಈ ಎಣ್ಣೆನ ಹಾಕ್ತಾ ಇರೋದು. ಆಮೇಲೆ ಎಣ್ಣೆ ಕಾದ್ಮೇಲೆ ಅದಕ್ಕೆ ಒಂದೊಂದೇ ಐಟಮ್ಸ್ನ ಹಾಕ್ತಾ ಹೋಗೋಣ. ಇವಾಗ ಮೊದಲಿಗೆ ಸಾಸಿವೆನ ಹಾಕ್ತಾ ಇದ್ದೀನಿ. ಸಾಸಿವೆ ಹಾಕಿ ಆದಮೇಲೆ ಜೀರಿಗೆನ ಸೇರಿಸ್ತಾ ಇದ್ದೀನಿ. ಜೀರಿಗೆ ಹಾಕಿ ಆದಮೇಲೆ ನಾನು ಇಲ್ಲಿ ಕಸೂರಿ ಮೇಥಿನ ಸೇರಿಸ್ತಾ ಇದ್ದೀನಿ. ನೀವು ಕಸೂರಿ ಮೇಥಿನ ಕ್ರಷ್ ಮಾಡಿ ಕೂಡ ಹಾಕ್ಬೋದು, ಅಥವಾ ಡೈರೆಕ್ಟ್ ಆಗಬೇಕಾದ್ರೂ ಕೂಡ ಹಾಕ್ಬೋದು. ಆಮೇಲೆ ಇಂಗನ್ನು ಸೇರಿಸ್ತಾ ಇದ್ದೀನಿ. ಇಂಗನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಟೇಸ್ಟು ಚೆನ್ನಾಗಾಗತ್ತೆ. ಅದಾದಮೇಲೆ ಅದಷ್ಟೂ ಸೇರಿಸಿ ಒಂದ್ಸಲ ಬಾಡಿಸ್ಕೊತಾ ಇದ್ದೀನಿ. ಇದಿಷ್ಟು ಆದಮೇಲೆ ನಾವು ಹೆಚ್ಚಿಟ್ಕೊಂಡಿರೋ ಅಂತಹ ಈರುಳ್ಳಿ, ಬೆಳ್ಳುಳ್ಳಿ, ಹಾಗೆಯೇ ಕರಿಬೇವಿನ ಸೊಪ್ಪು, ಒಣಮೆಣಸಿನಕಾಯಿ ಏನಿತ್ತು ಅದಷ್ಟೂ ಸೇರಿಸ್ಕೊತಾ ಹೋಗ್ತಾ ಇದ್ದೀನಿ. ಒಂದೊಂದೇ ಸೇರಿಸ್ಕೊಂಡು ನೀಟಾಗಿ ಚೆನ್ನಾಗಿ ಒಗ್ಗರಣೆಯಲ್ಲಿ ಬೇಯಿಸ್ತಾ ಇದ್ದೀನಿ. ಸ್ವಲ್ಪ ಮೀಡಿಯಮ್ ಉರಿಯಲ್ಲೇ ಇಟ್ಕೊಂಡಿರಿ, ಯಾಕಂತಂದರೆ ಜಾಸ್ತಿ ಉರಿಯಲ್ಲಿ ಅಂದರೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಒಗ್ಗರಣೆ ಸೀದು ಹೋಗುತ್ತೆ. ಸೊ ಒಗ್ಗರಣೆ ಸೀದು ಹೋಗಿ ಮೆಣಸಿನ್ಕಾಯಿ ಎಲ್ಲ ಸೀದ್ರೆ ಚೆನ್ನಾಗಿರಲ್ಲ. ಈ ಹಂತದಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ತಾ ಇದ್ದೀನಿ. ನಿಮ್ಗೆ ಯಾರಿಗಾದ್ರೂ ಒಣಮೆಣಸಿನ್ಕಾಯಿ ಖಾರ ಸಾಕಾಗಲ್ಲ, ಸ್ವಲ್ಪ ಖಾರ ಬೇಕಂತಂದರೆ ಕಾಳು ಮೆಣಸಿನ ಪುಡಿನೂ ಸೇರಿಸ್ಕೋಬಹುದು. ಇದ್ರ ಮಧ್ಯದಲ್ಲಿ ನಾನು ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ. ಅರಿಶಿನ ಪುಡಿನೂ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ತಾ ಇದ್ದೀನಿ. ಚೆನ್ನಾಗಿ ಬಾಡಿಸ್ತಾನೆ ಇರಬೇಕು, ಇಲ್ಲ ಅಂತಂದರೆ ಒಗ್ಗರಣೆ ಆಗಿರೋದ್ರಿಂದ ಬೇಗ ತಳ ಹಿಡಿದ್ಬಿಡುತ್ತೆ. ಇದಿಷ್ಟು ಆದಮೇಲೆ ಕಡೆಗೆ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಏನಕ್ಕಪ್ಪ ಒಗ್ಗರಣೆಯಲ್ಲಿರೋ ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಕೂಡ ಉಪ್ಪನ್ನು ಸೇರಿಸ್ಕೊಂಡ್ರೆ ಟೇಸ್ಟು ಚೆನ್ನಾಗಾಗತ್ತೆ ಅಂತಂದ್ಬಿಟ್ಟು ನಾನು ಒಗ್ಗರಣೆಗೆ ಸೇರಿಸ್ತಾ ಹೋಗ್ತಿದ್ದೀನಿ. ಇದಾದಮೇಲೆ ನಾನು ಗ್ಯಾಸ್ನ ಆಫ್ ಮಾಡಿ ಈ ಒಗ್ಗರಣೆ ತಣ್ಣಗಾಗಕ್ಕೆ ಬಿಡ್ತಾ ಇದ್ದೀನಿ. ಇದೇನಪ್ಪ ಗ್ಯಾಸ್ ಆಫ್ ಮಾಡಿದ್ಮೇಲೂ ಬಾಡಿಸ್ತಾ ಇದ್ದೀರಾ ಅಂತ ಅನ್ಕೋಬಹುದು. ಏನಕ್ಕೆ ಈ ಥರ ಮಾಡ್ತಿದ್ದೀನಿ ಅಂತಂದರೆ ಬಾಣಲಿ ಸ್ವಲ್ಪ ಬಿಸಿ ಇರುತ್ತಲ್ಲ, ಸೊ ಆ ಥರ ಬಿಸಿ ಇದ್ದವಾಗಲೂ ಕೂಡ ತಳ ಹಿಡಿಯೋ ಚಾನ್ಸ್ ಇರುತ್ತೆ. ಈ ಟೈಮಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಇದೆಲ್ಲ ಆದಮೇಲೆ ಒಗ್ಗರಣೆ ತಣ್ಣಗಾಗಿದೆ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಂಡು ಮಜ್ಜಿಗೆನ ಹಾಕ್ತಾ ಇದ್ದೀನಿ. ಬಿಸಿ ಒಗ್ಗರಣೆಗೇನೆ ಮಜ್ಜಿಗೆನ ಹಾಕ್ಬಿಟ್ರೆ ಸಾಂಬಾರು ಟೇಸ್ಟಾಗಿ ಬರೋದಿಲ್ಲ. ತಣ್ಣಗಾದ್ಮೇಲೆ ಹಾಕಿದ್ರೆ ಸೂಪರಾಗಿರೋ ಟೇಸ್ಟಿಯಾಗಿರೋ ದಿಢೀರ್ ಅಂತ ಮಾಡ್ಕೊಳ್ಳೋ ಕೇವಲ 5 ನಿಮಿಷದಲ್ಲಿ ಮಾಡ್ಕೊಳ್ಳೋ ಅಂತಹ ಮಜ್ಜಿಗೆ ಸಾಂಬಾರು ಸೂಪರಾಗಿ ರೆಡಿ ಆಯಿತು. ನೋಡಬಹುದು ಇವಾಗ ನಾನು ಇದನ್ನು ಬಿಸಿ ಬಿಸಿ ಅನ್ನದ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ತಿನ್ನಕ್ಕಂತೂ ಸಖತ್ ಟೇಸ್ಟಿಯಾಗಿರುತ್ತೆ, ಹಾಗೆಯೇ ಫಟಾಫಟ್ ಅಂತ ಆಗೋಗುತ್ತೆ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತೋ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಮಾಡೋದ್ರಿಂದ ನಾನು ಹಾಕಿದ ವಿಡಿಯೋ ತಕ್ಷಣ ನೋಟಿಫಿಕೇಶನ್ ಸಿಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.